ಮ್ಯಾಮ್, ಚಿತ್ರರಂಗದಲ್ಲಿ ಸಕ್ರಿಯ ನಟಿ ಆಗಿರೋದ್ರಿಂದ ಈ ಪ್ರಶ್ನೆ. ನಮ್ಮ ಕನ್ನಡ ಚಿತ್ರರಂಗದಿಂದ ಬಹುದೊಡ್ಡ ಸಿನಿಮಾ, ಮಹೋನ್ನತ ಸಿನಿಮಾ ಟಾಕ್ಸಿಕ್ ಬರ್ತಾ ಇದೆ 26ನೇ ತಾರೀಕು. ಸೊ ನೀವು ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಾ ಈ ಒಂದು ಸಿನಿಮಾ ಬಗ್ಗೆ, ಪ್ಲಸ್ ಯಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಡೆಫಿನೆಟ್ಲಿ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸ್ಟಾರ್ಟಿಂಗ್ ಇಫ್ ಯು ಗೋ ಲುಕ್ ಬ್ಯಾಕ್, ಯಶ್ ಸರ್ ಒಂದು ಸ್ಟೇಜ್ ಮೇಲೆ ಹೇಳಿದ್ದು ಕನ್ನಡ ಇಂಡಸ್ಟ್ರಿನ ವರ್ಲ್ಡ್ ವೈಡ್ ತಗೊಂಡು ಹೋಗ್ತೀನಿ ಅಂತ. ಅವ್ರು ಹೇಳಿದ್ದಷ್ಟೇ ಅಲ್ಲ ಆ ಮಾತು, ಹಿ ಪ್ರೂವ್ಡ್ ಇಟ್. KGF, ಟಾಕ್ಸಿಕ್ ಬಗ್ಗೆ ಮಾತಾಡ್ತಿಲ್ಲ, ನಾನು KGF ಬಗ್ಗೆ ಮಾತಾಡ್ತೀನಿ. KGF ಅಲ್ಲೇ ಪ್ರೂವ್ ಮಾಡಿದ್ರು. ಟುಡೇ ನಾವು ಬಾಂಬೆ ಹೋದರೆ ಇಲ್ಲ ಬೇರೆ ಕಡೆ, ಈವನ್ ಇಫ್ ಯು ಗೋ ಅಬ್ರಾಡ್, ಯಶ್ ಅಂದಿದ ತಕ್ಷಣ ದೇ ನೋ ಹೂ ಯಶ್ ಇಸ್. ಆ್ಯಂಡ್ ಸೋ ಪ್ರೌಡ್ ಯಾಕೆ ಅನ್ಸುತ್ತೆ ಅಂದರೆ, ಅಫ್ಕೋರ್ಸ್ ಯಶ್ ಸರ್ದು ವರ್ಕ್ ಅಫ್ಕೋರ್ಸ್ ಪ್ರೌಡ್ ಅನಿಸುತ್ತೆ. ಸೆಕೆಂಡ್ ಥಿಂಗ್, ನಂಗೆ ಸಖತ್ ಪ್ರೌಡ್ ಆಗ್ತಿರೋದು ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ಅನ್ನೋದು. ಇಟ್ ಈಸ್ ಜಸ್ಟ್ ನಾಟ್ ಫಾರ್ ಮೀ, ನನಗಂತಲ್ಲ, ಇಡೀ ನಮ್ಮ ಹೋಲ್ ಕನ್ನಡ ಇಂಡಸ್ಟ್ರಿ ವಿಲ್ ಬಿ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಟಾಕ್ಸಿಕ್ಗೆ ಅಂತೂ ಸಖತ್ತಾಗಿ ವೇಟ್ ಮಾಡ್ತಾಯಿದ್ದೀವಿ, ಅಂದರೆ ಎವ್ರಿ ಒನ್ಸ್ ವೇಟಿಂಗ್. ಸೊ ಐ ಥಿಂಕ್ ನಾನು ಫಸ್ಟ್ ಡೇ ಅಂತಲೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಫಸ್ಟ್ ಡೇನೇ ಹೋಗಿ ನೋಡಬೇಕಂತ. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ನಮ್ಮ ಹೀರೋ ಜೊತೆ, ನಮ್ಮ ಇಂಡಸ್ಟ್ರಿ ಹೀರೋ ಜೊತೆ, ಯು ಹ್ಯಾವ್ ಹೀರೋಯಿನ್ಸ್ ದ್ಯಾಟ್ ಫ್ರಮ್ ಆಲ್ ದಿ ಇಂಡಸ್ಟ್ರೀಸ್. ನಯನತಾರಾ ಮೇಡಮ್ ಆಗಿರಲಿ, ಕಿಯಾರಾ ಅಡ್ವಾನಿ ಆಗಲಿ, ಆಲ್ ದಿ ಇಂಡಸ್ಟ್ರೀಸಿಂದ ಇಸ್ ಒನ್ ಸಚ್ ಅ ವಾಸ್ಟ್ ಸಿನಿಮಾ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಟಾಕ್ಸಿಕ್. ಆ್ಯಂಡ್ ಅದ್ರ ಮೇಲೆ ಒಂದು ಲೇಡಿ ಡೈರೆಕ್ಷನ್ ಮಾಡ್ತಿರೋ ಗೀತು ಮೇಡಮ್ ಅವರು. ನಾನು ಮೊನ್ನೆ ತರುಣ್ ಅವ್ರಿಗೆ ಹೇಳ್ತಿದ್ದೆ, ಆ ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಎಂಟ್ರ್ ಆದಾಗ ಅವ್ರ ಆರಾ ಆಗಿರ್ಬೋದು, ವೆನ್ ಶಿ ಎಂಟರ್ಡ್, ನಮ್ಗೆ ಎಷ್ಟು ಖುಷಿ ಆಯ್ತಂದರೆ, ಒಂದು ಲೇಡಿ ಆಗಿ, ಜನರಲಿ ಸಿನಿಮಾದಲ್ಲಿ ಆಫ್ ಸ್ಕ್ರೀನ್ ಕೆಲಸ ಲೇಡೀಸ್ಗಳು ತುಂಬ ಕಮ್ಮಿ ಮಾಡೋದು, ಬಟ್ ಇಷ್ಟು ದೊಡ್ಡ ಕಾಸ್ಟನ್ನ ಅವ್ರು ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಶಿ ಈಸ್ ವಾಕ್ಸ್ ಇನ್ ಲೈಕ್ ದ್ಯಾಟ್. ಐ ಫೆಲ್ಟ್ ಸೋ ಹ್ಯಾಪಿ. ಐ ಥಿಂಕ್ ವಿ ನೀಡ್ ಮೋರ್ ವುಮೆನ್ ಕಮಿಂಗ್ ಔಟ್ ಲೈಕ್ ದಿಸ್ ಅಂತ ಅನಿಸುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.